ಸರಿ, ಅಲ್ಲಿಗೆ ಹೋಗೋಕ್ ಮುಂಚೆ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಹಿ ವಾಸ್ ವೆಲ್ ಬಿಲ್ಟ್. ಅಂದ್ರೆ ಆತ ದೈಹಿಕವಾಗಿ ನೋಡ್ಲಿಕ್ಕೆ ಬಲಿಷ್ಠವಾಗಿ ಕಾಣ್ತಿದ್ದ. ಯಾಕೆ ಈ ಮಾತನ್ನ ಮತ್ತೊಮ್ಮೆ ಕೇಳ್ತಿದ್ದೀನಿ ಅಂತಂದ್ರೆ, ಅನೇಕರು ಹೇಳ್ತಾರೆ ಸಂತೋಷ್ ರಾವ್ ಬಹಳ ಕೃಶವಾಗಿದ್ದ, ವೀಕ್ ಆಗಿದ್ದ, ಮಾನಸಿಕವಾಗಿ ಸ್ಟೇಬಲ್ ಇದ್ದಂಗೆ ಕಾಣ್ತಿರ್ಲಿಲ್ಲ. ಇಂಥವನು ಒಬ್ಬ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬನೇ ಹೋಗಿ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅವರು ನಾನು ಅವಾಗ ಒಂದು 10 kg ಕಡಿಮೆ ಇದ್ದೆ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ. ಅವಾಗ ನನ್ನ ಎತ್ಕೊಂಡು ಹೋದ್ರು ನಿಮ್ಮನ್ನ. ಸೊ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ನಾವು ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ರ್ಯಾಪೋ ಬೆಳೆಸುವಾಗ ವಿ ಕಮ್ ಟು ದ ಸ್ಪೆಸಿಫಿಕ್ ಪಾಯಿಂಟ್. ಆವಾಗ ಅವರು ಮನೋಸಿಲೆಬಸ್ ಆನ್ಸರ್ ಕೊಡ್ತಾರೆ. ಮನೋಸಿಲೆಬಸ್ ಆನ್ಸರ್ ಅಂದ್ರೆ ಎಸ್ ಆರ್ ನೋ. ಆ ಪಾಯಿಂಟ್ ಬಂದಾಗ ಅವರು ಬಾರಿ ವೀಕ್ ಆಗ್ತಾರೆ. ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಪುನಃ ಕರಾಟೆ ಬಗ್ಗೆ ಕೇಳಿದಾಗ ಫುಲ್ ಲೆಂತಿ ಆನ್ಸರ್ ಕೊಡ್ತಾ ಇದ್ರು. ನಿಮ್ಗೆ ಎಷ್ಟು ಸ್ಟೂಡೆಂಟ್ ಕಳಿಸಿದೆ ಅಂತ ಹೇಳಿದಾಗ ಅಷ್ಟು ಲೆಂತಿ ಆನ್ಸರ್ ಕೊಟ್ರು. ಪುನಃ ಆ ಪಾಯಿಂಟ್ ಬಂದಾಗ ಇಲ್ಲ. ಅಂದ್ರೆ ಅರ್ಥ ಆಯ್ತು. ಮೊನೋ ಸಿಲೆಬಸ್ ಆನ್ಸರ್ ಅಂತ ಹೇಳಿದ್ರೆ ಕೂಡ ಸ್ಪೆಸಿಫಿಕ್. ನೀವು ಮಕ್ಕಳ ಹತ್ರ ಬೇಕಾದ್ರೆ ಕೇಳಿ, ಎಕ್ಸಾಮ್ ಹೇಗಾಯ್ತು, ಎಸ್ ಆರ್ ನೋ. ಕಾಂತಾರ ಪಿಕ್ಚರ್ ಹೇಗಾಯ್ತು ಕೇಳಿದ್ರೆ ದೇ ವಿಲ್ ಆನ್ಸರ್ ಕಂಪ್ಲೀಟ್. ಫುಟ್ಬಾಲ್ ಮ್ಯಾಚ್ ಫುಲ್, ತೆಂಡೂಲ್ಕರ್ ಫುಲ್. ಎಕ್ಸಾಮ್ ಸರಿ ಇತ್ತು, ಇಲ್ಲ ಟೀಚರ್ಸ್ ಇಲ್ಲ, ಅಷ್ಟೇ. ದಟ್ ಈಸ್ ಕಾಲ್ಡ್ ಮೊನೋ ಸಿಲೆಬಸ್ ಆನ್ಸರ್. ಸೊ ನಾವು ಆ ಪಾಯಿಂಟಿಗೆ ಬಂದಾಯ್ತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮಿ ಅಂತ. ನಾನೊಂದು 10 kg ಕಡಿಮೆ ಇದ್ದೆ ಅವಾಗ. ಈಗ ನಾನು 100 kg ಇದ್ದೇನೆ. ಅವಾಗ ಒಂದು 88, 87 ಇರ್ಬೋದು. ಈ ಲಿಫ್ಟೆಡ್ ಮಿ. ಸೊ ಅಷ್ಟು ರ್ಯಾಪ್ ಆಯ್ತು ನಮ್ಗೆ. ಅಷ್ಟುವರೆಗೆ ಪೊಲೀಸರಿಗೂ ಗೊತ್ತಿರಲಿಲ್ಲ ಅವರು ಬ್ಲ್ಯಾಕ್ ಬೆಲ್ಟ್, ಡ್ಯಾನ್, ಬಾಡಿ ಬಿಲ್ಡರ್ ಏನಿಲ್ಲ. ಅವರದ್ದು ಫೋಟೋ ತೆಗೆಯುವಾಗ ಇಸ್ ಎ ವಿ ಶೇಪ್ ಬಾಡಿ. ನಾನು ಅದು ಕೇಳಿದೆ, ನೀವು ಸ್ವಿಮ್ಮರ್ ಕೇಳಿದೆ. ಇಲ್ಲ, ನಾನು ಇದು ಏನ್ ಹೇಳ್ತಾರೆ ಅದಕ್ಕೆ, ಇದು ಇದು ಪುಷಪ್ಸ್. ಸಾರಿ, ಒಂದು ಕೈಯಲ್ಲಿ 150 ಪುಷಪ್ ಮಾಡಿ ತೋರಿಸಿದ್ರು. ಸಂತೋಷ್ ರಾವ್ ಕುಡ್ ಡು 100 ಪುಷಪ್ಸ್ ಇನ್ ಒನ್ ಹ್ಯಾಂಡ್. ಪುನಃ ಈ ಕೈಯಲ್ಲಿ ಮಾಡಿದ್ರು. ದಟ್ ವಾಸ್ ಇಸ್ ಬಿಲ್ಟ್. ಇದನ್ನು ನಾನು ಈಗ ಸುಳ್ಳು ಹೇಳ್ತಂತಿದ್ರೆ, ನಿಮ್ಯಾನ್ಸ್ ಅಲ್ಲಿ ಅವರು 1 ತಿಂಗಳಲ್ಲಿ ಎಕ್ಸಾಮಿನ್ ಮಾಡಿದಾಗ ಅವರು ಅದರಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಮಾನಿಟರ್ ಆಗಿದೆ. ಇದು ನಾನು ಆವಾಗ ಹೇಳಿದೆ, ಇದು ಯಾವಾಗ ನಿಮ್ಯಾನ್ಸ್ ಹೋಗೋ ಮೊದಲೇ ನಾನು ಹೇಳಿದ್ದೇನೆ. ಸೊ ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪ್ ವಿತ್ ಹಿಮ್. ಅಷ್ಟು ಕ್ಲೋಸ್ ಆಗಿದೆ ನನ್ನ ಹತ್ರ. ಕತೆ ಹೇಳಿದ್ರು, ಹೇಗಾಯ್ತು ಏನಾಯ್ತು ಎಲ್ಲ ಹೇಳಿದ್ರು. ಬಿಫೋರ್ ಐ ಗೋ ದೇರ್ ಸರ್, ಸಾರಿ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಡಾಕ್ಟರ್ ಅದಮ್ಮ ಅವರ ಪರೀಕ್ಷೆ ಆಗಿ ಎಷ್ಟು ದಿನಗಳ ಅಂದಾಜಿನ ಮೇಲೆ, ಎಷ್ಟು ದಿನಗಳ ನಂತರದಲ್ಲಿ? ಅದು ನನಗೆ ಕರೆಕ್ಟ್ ನೆನಪಿಲ್ಲ ಅದರ ಬಗ್ಗೆ. ಅದರಲ್ಲಿ ಡೇಟ್ ಟೈಮ್ ಎಲ್ಲ ಬರ್ದಿದೆ ನಾವು ರಿಪೋರ್ಟ್ ಅಲ್ಲಿ. ವೆನ್ ದ ಎಕ್ಸಾಮ್ ಸ್ಟಾರ್ಟೆಡ್, ವೆನ್ ಇಟ್ ಕನ್ಕ್ಲೂಡೆಡ್, ಅದೆಲ್ಲ ಬರೀತೇವೆ ನಾವು. ಸರಿ, ನೀವು ಹೇಳಿದ್ರಿ ಆತನ ಕೈಯಿನ ಮೇಲೆ ಚಾಕುವಿನಿಂದ ಅಸಾಲ್ಟ್ ಮಾಡ್ಕೊಂಡಂತಹ ನಾನು ಪಿಸಿಆರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಾಧ್ಯ ಆದ್ರೆ ಆ ಕೈ ಮೇಲಿನ ಚಾಕು ಗುರುತಿನ ಮಾರ್ಕ್ ಇರೋ ಫೋಟೋವನ್ನ ಮಹಾಬಲ್ ಶೆಟ್ಟಿ ಹಿಂದ್ಗಡೆ ಇರೋ ಮಾನಿಟರ್ ಅಲ್ಲಿ ಹಾಕಬಹುದಾ ಅಂತ ಹೇಳಿ ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ. ಇದು ಮಹಾಬಲ್ ಶೆಟ್ರು ಹೇಳ್ತಾ ಇರೋದು, ಆತನ ಕೈ ಮೇಲಿದೆ. ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಸರ್, ಏನಿದು ಅಂತ ಹೇಳಿ? ಇಲ್ಲಿ ಬರ್ಲಿಲ್ಲ, ಬಂತು ನಿಮ್ ರೆಫರೆನ್ಸ್ ಇಲ್ಲೂ ಇದೆ ಸರ್. ಇದು ಹೆಸಿಟೇಷನ್ ಮಾರ್ಕ್ಸ್ ಅಂತ ಹೇಳ್ತೇವೆ. ಈ ಸುಸೈಡ್ ಮಾಡ್ಲಿಕ್ಕೆ ಕೆಲವರು ಮಾಡ್ತಾರೆ, ಇದಕ್ಕೆ ಹೆಸಿಟೇಷನ್ ಮಾರ್ಕ್ ಅಂತ. ಯಾಕಂದ್ರೆ ಅದರಲ್ಲಿ ಕರೆಕ್ಟ್ ಕಾಣ್ತದೆ, ಇದರಲ್ಲಿ ಬ್ಲರ್ ಆಗಿ ಕಾಣ್ತದೆ, ಅಲ್ಲಿ ನೋಡಿ ಕರೆಕ್ಟ್ ಆಗಿ ಕಾಣ್ತಾ ಇದೆ. ಅದರಲ್ಲಿ ಹೆಸಿಟೇಷನ್ ಮಾರ್ಕ್ ಅದು. ಸೊ ಅದು ಅವ್ರ ಬಾಡಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ತೋರಿಸಿದ ಮಾರ್ಕ್ ಅಲ್ಲ, ಅದು ಅವರಿಗೆ ಏನೋ ಫ್ರಸ್ಟ್ರೇಷನ್ ಇಂದ ಮಾಡಿದ ಮಾರ್ಕ್ ಅದು. ಈ ಫೋಟೋ ತೆಗೆದಿದ್ದು ಯಾವಾಗ ಸರ್? ಅದು ಎಕ್ಸಾಮಿನೇಷನ್ ಮಾಡಿದ ದಿವಸನೇ, ಅದೇ ದಿವಸ ಎಕ್ಸಾಮಿನೇಷನ್. ಅದ ನಂತರ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಅವರನ್ನು ಪೇಪರ್ ಮೇಲೆ ನಿಲ್ಲಿಸಿ ನಾವು ಫೋಟೋ ಇದು ಎಕ್ಸಾಮಿನ್ ಮಾಡೋದು. ವೆನ್ ಸಂಬಡಿ ಈಸ್ ಹಿಸ್ಟ್ರಿ ಆಫ್ ಸೆಕ್ಷುಯಲ್ ಅಸಾಲ್ಟ್ ಇದ್ರೆ ಬಟ್ಟೆ ನಾನ್ ಬಿಚ್ಚಿದಲ್ಲ, ಅವ್ರು ಬಿಚ್ಚಿದ್ರು. ನಾವು ಅವ್ರ ಬಟ್ಟೆ ಬಿಚ್ಚುದಿಲ್ಲ, ಅವರೇ ಬಿಚ್ಚಬೇಕು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು 1-2 ದಿವಸ ನಂತರ ಬಂದ ಕೇಸ್. ಸ್ನಾನ ಮಾಡಿದ್ಯಾ? ಮಾಡಿದ್ದೇನೆ. ಅದು ಮಾಡಿದ್ಯಾ? ಎಲ್ಲ ಎವ್ರಿಥಿಂಗ್ ಹಿ ಹಸ್ ಟೋಲ್ಡ್ ಎವ್ರಿ ಹಿಸ್ಟ್ರಿ, ಇನ್ಸಿಡೆಂಟ್, ನೆರೇಟಿವ್ A to Z ನಮ್ಗೆ ಹೇಳಿದ್ದಾರೆ. ಬಿಕಾಸ್ ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪ್. ರೈಟ್. ಕೈ ಮೇಲಿರುವ ಮಾರ್ಕ್ಗೆ ಸೌಜನ್ಯ ಕೇಸ್ಗೆ ಸಂಬಂಧ ನೇರವಾಗಿಲ್ಲದೆ ಹೋದ್ರು ಕೂಡ ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು? ಇದು ಓಲ್ಡ್ ಕೇಸ್. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ಸ್ ಅ ಓಲ್ಡ್ ಕೇಸ್. ಇದರಲ್ಲಿ ಅಂದ್ರೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಅಂತ ಇರಬಹುದು. ದಿಸ್ ಸಜೆಸ್ಟ್ ದಟ್ ಅವರು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಮೆಂಟಲಿ ಡಿಸ್ಟರ್ಬ್, ಫ್ರಸ್ಟ್ರೇಷನ್. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ರೇಡಿಯಲ್ ಇದರಲ್ಲಿ ಮಾಡಿಲ್ಲ, ಅವ್ರು ಮಾಡಿದ್ದು ಫೋರಮ್ ಅಲ್ಲಿ ಸಿಂಪತಿ ಗೇನ್ ಮಾಡ್ಲಿಕ್ಕೆ ಏನೋದಕ್ಕಿರ್ಬೋದು. ಬಟ್ ಇಟ್ ಶೋಸ್ ದಟ್ ಹಿ ಇಸ್ ಡಿಸ್ಟರ್ಬ್. ಸರಿ, ಸಂತೋಷ್ ರಾವ್ ಬರ್ತಾರೆ, ನೀವು ಅವ್ರ ಜೊತೆಯಲ್ಲಿ ರ್ಯಾಪೋ ಬಿಲ್ಡ್ ಮಾಡ್ಕೊಳ್ತೀರಿ. ನಂತರದಲ್ಲಿ ನಿಮ್ಮ ಆಕ್ಚುಯಲ್
ಮೆಡಿಕಲ್ ಎಕ್ಸಾಮಿನೇಷನ್ ವೈದ್ಯಕೀಯ ತಪಾಸಣೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಆತ ಹೇಳ್ಕೊಂಡ ಘಟನೆಗಳು ನೀವ್ ಹೇಳಿದ್ರಿ ಎಲ್ಲವನ್ನ ಕೂಡ ಆತ ವಿವರಿಸ್ತಾ ಹೋದ ಅಂತ ಹೇಳಿ, ಎಷ್ಟು ಹೇಳಬಹುದು ವೀಕ್ಷಕರಿಗೆ? ಅದು ಇಟ್ಸ್ ಅ ಕಾನ್ಫಿಡೆನ್ಶಿಯಲಿಟಿ ಬಿಟ್ವೀನ್ ಪೇಷಂಟ್ ಅಂಡ್ ಡಾಕ್ಟರ್. ಅದನ್ನ ನಾನು ಇಲ್ಲಿ ಓಪನ್ ಆಗಿ ರಿವೀಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದು ಕೋರ್ಟ್ ಅಲ್ಲಿ ರಿವೀಲ್ ಮಾಡಬಹುದು. ಕೋರ್ಟ್ ಅಲ್ಲಿ ನನ್ನ ಹತ್ರ ಯಾರು ಕೇಳಲೇ ಇಲ್ಲ. ಆತ ಒಪ್ಕೊಂಡಿದ್ನ ಇಲ್ವಾ? ಸೌಜನ್ಯ ಮೇಲೆ ಮಾಡಿದ ಅಸಾಲ್ಟ್ ಅನ್ನ ಒಪ್ಪಿದ್ನ ಇಲ್ಲ? ಅದನ್ನ ಹೇಳ್ಬೋದು, ಒಪ್ಕೊಂಡಿದ್ದ. A to Z narrative he has told me. ನಾನು ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ಅವನು ಒಪ್ಕೊಂಡಿದ್ದ. ಅವ್ರು ಏನೆಲ್ಲ ಹೇಳಿದ ನಾನು ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ. ಸರಿ ಸರಿ, ಅಲ್ಲಿಗೆ ಹೋಗೋಕ್ ಮುಂಚೆ ನೀವು ಮಾತಿನ ಮಧ್ಯೆ ಹೇಳಿದ್ರಿ ಹಿ ವಾಸ್ ವೆಲ್ ಬಿಲ್ಟ್. ಅಂದ್ರೆ ಆತ ದೈಹಿಕವಾಗಿ ನೋಡ್ಲಿಕ್ಕೆ ಬಲಿಷ್ಠವಾಗಿ ಕಾಣ್ತಿದ್ದ. ಯಾಕೆ ಈ ಮಾತನ್ನ ಮತ್ತೊಮ್ಮೆ ಕೇಳ್ತಿದ್ದೀನಿ ಅಂತಂದ್ರೆ, ಅನೇಕರು ಹೇಳ್ತಾರೆ ಸಂತೋಷ್ ರಾವ್ ಬಹಳ ಕೃಶವಾಗಿದ್ದ, ವೀಕ್ ಆಗಿದ್ದ, ಮಾನಸಿಕವಾಗಿ ಸ್ಟೇಬಲ್ ಇದ್ದಂಗೆ ಕಾಣ್ತಿರ್ಲಿಲ್ಲ. ಇಂಥವನು ಒಬ್ಬ ಹೆಣ್ಣು ಮಗಳನ್ನ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ? ಒಬ್ಬನೇ ಹೋಗಿ ಹೊತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅವರು. ನಾನು ಅವಾಗ ಒಂದು 10 kg ಕಡಿಮೆ ಇದ್ದೆ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ. ಅವಾಗ ನನ್ನ ಎತ್ಕೊಂಡು ಹೋದ್ರು ನಿಮ್ಮನ್ನ. ಸೊ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ನಾವು ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ರ್ಯಾಪೋ ಬೆಳೆಸುವಾಗ ವಿ ಕಮ್ ಟು ದ ಸ್ಪೆಸಿಫಿಕ್ ಪಾಯಿಂಟ್. ಆವಾಗ ಅವರು ಮನೋಸಿಲೆಬಸ್ ಆನ್ಸರ್ ಕೊಡ್ತಾರೆ. ಮನೋಸಿಲೆಬಸ್ ಆನ್ಸರ್ ಅಂದ್ರೆ ಎಸ್ ಆರ್ ನೋ. ಆ ಪಾಯಿಂಟ್ ಬಂದಾಗ ಅವರು ಬಾರಿ ವೀಕ್ ಆಗ್ತಾರೆ. ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಪುನಃ ಕರಾಟೆ ಬಗ್ಗೆ ಕೇಳಿದಾಗ ಫುಲ್ ಲೆಂತಿ ಆನ್ಸರ್ ಕೊಡ್ತಾ ಇದ್ರು. ನಿಮ್ಗೆ ಎಷ್ಟು ಸ್ಟೂಡೆಂಟ್ ಕಳಿಸಿದೆ ಅಂತ ಹೇಳಿದಾಗ ಅಷ್ಟು ಲೆಂತಿ ಆನ್ಸರ್ ಕೊಟ್ರು. ಪುನಃ ಪಾಯಿಂಟ್ ಬಂದಾಗ ಇಲ್ಲ. ಅಂದ್ರೆ ಅರ್ಥ ಆಯ್ತು. ಮೊನೋಸಿಲೆಬಸ್ ಆನ್ಸರ್ ಅಂತ ಹೇಳಿದ್ರೆ ಕೂಡ ಸ್ಪೆಸಿಫಿಕ್ ನೀವು ಮಕ್ಕಳ ಹತ್ರ ಬೇಕಾದ್ರೆ ಕೇಳಿ, ಎಕ್ಸಾಮ್ ಹೇಗಾಯ್ತು, ಎಸ್ ಆರ್ ನೋ. ಕಾಂತಾರ ಪಿಕ್ಚರ್ ಹೇಗಾಯ್ತು ಕೇಳಿದ್ರೆ ದೇ ವಿಲ್ ಆನ್ಸರ್ ಕಂಪ್ಲೀಟ್. ಫುಟ್ಬಾಲ್ ಮ್ಯಾಚ್ ಫುಲ್, ತೆಂಡೂಲ್ಕರ್ ಫುಲ್. ಎಕ್ಸಾಮ್ ಸರಿ ಇತ್ತು, ಇಲ್ಲ ಟೀಚರ್ಸ್ ಇಲ್ಲ, ಅಷ್ಟೇ. ದಟ್ ಈಸ್ ಕಾಲ್ಡ್ ಮೊನೋಸಿಲೆಬಸ್ ಆನ್ಸರ್. ಸೊ ನಾವು ಆ ಪಾಯಿಂಟಿಗೆ ಬಂದಾಯ್ತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮಿ ಅಂತ. ನಾನೊಂದು 10 kg ಕಡಿಮೆ ಇದ್ದೆ ಅವಾಗ. ಈಗ ನಾನು 100 kg ಇದ್ದೇನೆ. ಅವಾಗ ಒಂದು 87 ಇರ್ಬೋದು. ಈ ಲಿಫ್ಟೆಡ್ ಮಿ. ಸೊ ಅಷ್ಟು ರ್ಯಾಪ್ ಆಯ್ತು ನಮ್ಗೆ. ಅಷ್ಟುವರೆಗೆ ಪೊಲೀಸರಿಗೂ ಗೊತ್ತಿರಲಿಲ್ಲ ಅವರು ಬ್ಲ್ಯಾಕ್ ಬೆಲ್ಟ್, ಡ್ಯಾನ್, ಬಾಡಿ ಬಿಲ್ಡರ್ ಏನಿಲ್ಲ. ಅವರದ್ದು ಫೋಟೋ ತೆಗೆಯುವಾಗ ಇಸ್ ಎ ವಿ ಶೇಪ್ ಬಾಡಿ. ನಾನು ಅದು ಕೇಳಿದೆ, ನೀವು ಸ್ವಿಮ್ಮರ್ ಕೇಳಿದೆ. ಇಲ್ಲ, ನಾನು ಇದು ಏನ್ ಹೇಳ್ತಾರೆ ಅದಕ್ಕೆ ಇದು ಪುಷ್-ಅಪ್ಸ್. ಸಾರಿ, ಒಂದು ಕೈಯಲ್ಲಿ 150 ಪುಷ್-ಅಪ್ ಮಾಡಿ ತೋರಿಸಿದ್ರು. ಸಂತೋಷ್ ರಾವ್ ಕುಡ್ ಡು 100 ಪುಷ್-ಅಪ್ಸ್ ಇನ್ 1 ಹ್ಯಾಂಡ್. ಪುನಃ ಈ ಕೈಯಲ್ಲಿ ಮಾಡಿದ್ರು. ದಟ್ ವಾಸ್ ಇಸ್ ಬಿಲ್ಟ್. ಇದನ್ನು ನಾನು ಈಗ ಸುಳ್ಳು ಹೇಳ್ತಂತಿದ್ರೆ ನಿಮ್ಯಾನ್ಸ್ ಅಲ್ಲಿ ಅವರು 1 ತಿಂಗಳಲ್ಲಿ ಎಕ್ಸಾಮಿನ್ ಮಾಡಿದಾಗ ಅವರು ಅದರಲ್ಲಿ ರೆಫರ್ ಮಾಡಿದ್ದಾರೆ. ಸಿಸಿಟಿವಿಯಲ್ಲಿ ಮಾನಿಟರ್ ಆಗಿದೆ. ಇದು ನಾನು ಆವಾಗ ಹೇಳಿದೆ, ಇದು ಯಾವಾಗ ನಿಮ್ಯಾನ್ಸ್ ಹೋಗೋ ಮೊದಲೇ ನಾನು ಹೇಳಿದ್ದೇನೆ. ಸೊ ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪ್ ವಿತ್ ಹಿಮ್. ಅಷ್ಟು ಕ್ಲೋಸ್ ಆಗಿದೆ ನನ್ನ ಹತ್ರ. ಕತೆ ಹೇಳಿದ್ರು, ಹೇಗಾಯ್ತು ಏನಾಯ್ತು ಎಲ್ಲ ಹೇಳಿದ್ರು. ಬಿಫೋರ್ ಐ ಗೋ ದೇರ್ ಸರ್, ಸಾರಿ ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಡಾಕ್ಟರ್ ಅದಮ್ಮ ಅವರ ಪರೀಕ್ಷೆ ಆಗಿ ಎಷ್ಟು ದಿನಗಳ ಅಂದಾಜಿನ ಮೇಲೆ, ಎಷ್ಟು ದಿನಗಳ ನಂತರದಲ್ಲಿ? ಅದು ನನಗೆ ಕರೆಕ್ಟ್ ನೆನಪಿಲ್ಲ ಅದರ ಬಗ್ಗೆ. ಅದರಲ್ಲಿ ಡೇಟ್ ಟೈಮ್ ಎಲ್ಲ ಬರ್ದಿದೆ ನಾವು ರಿಪೋರ್ಟ್ ಅಲ್ಲಿ. ವೆನ್ ದ ಎಕ್ಸಾಮ್ ಸ್ಟಾರ್ಟೆಡ್, ವೆನ್ ಇಟ್ ಕನ್ಕ್ಲೂಡೆಡ್, ಅದೆಲ್ಲ ಬರೀತೇವೆ ನಾವು. ಸರಿ, ನೀವು ಹೇಳಿದ್ರಿ ಆತನ ಕೈಯಿನ ಮೇಲೆ ಚಾಕುವಿನಿಂದ ಅಸಾಲ್ಟ್ ಮಾಡ್ಕೊಂಡಂತಹ ನಾನು ಪಿಸಿಆರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಾಧ್ಯ ಆದ್ರೆ ಆ ಕೈ ಮೇಲಿನ ಚಾಕು ಗುರುತಿನ ಮಾರ್ಕ್ ಇರೋ ಫೋಟೋವನ್ನ ಮಹಾಬಲ್ ಶೆಟ್ಟಿ ಹಿಂದ್ಗಡೆ ಇರೋ ಮಾನಿಟರ್ ಅಲ್ಲಿ ಹಾಕಬಹುದಾ ಅಂತ ಹೇಳಿ ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ. ಇದು ಮಹಾಬಲ್ ಶೆಟ್ರು ಹೇಳ್ತಾ ಇರೋದು, ಆತನ ಕೈ ಮೇಲಿದೆ. ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಸರ್, ಏನಿದು ಅಂತ ಹೇಳಿ? ಇಲ್ಲಿ ಬರ್ಲಿಲ್ಲ, ಬಂತು ನಿಮ್ ರೆಫರೆನ್ಸ್ ಇಲ್ಲೂ ಇದೆ ಸರ್. ಇದು ಹೆಸಿಟೇಷನ್ ಮಾರ್ಕ್ಸ್ ಅಂತ ಹೇಳ್ತೇವೆ. ಈ ಸುಸೈಡ್ ಮಾಡ್ಲಿಕ್ಕೆ ಕೆಲವರು ಮಾಡ್ತಾರೆ, ಇದಕ್ಕೆ ಹೆಸಿಟೇಷನ್ ಮಾರ್ಕ್ ಅಂತ. ಯಾಕಂದ್ರೆ ಅದರಲ್ಲಿ ಕರೆಕ್ಟ್ ಕಾಣ್ತದೆ, ಇದರಲ್ಲಿ ಬ್ಲರ್ ಆಗಿ ಕಾಣ್ತದೆ, ಅಲ್ಲಿ ನೋಡಿ ಕರೆಕ್ಟ್ ಆಗಿ ಕಾಣ್ತಿದೆ. ಅದರಲ್ಲಿ ಹೆಸಿಟೇಷನ್ ಮಾರ್ಕ್ ಅದು. ಸೊ ಅದು ಅವ್ರ ಬಾಡಿ ಬಿಲ್ಡಿಂಗ್ ಮಾಡ್ಲಿಕ್ಕೆ ತೋರಿಸಿದ ಮಾರ್ಕ್ ಅಲ್ಲ, ಅದು ಅವರಿಗೆ ಏನೋ ಫ್ರಸ್ಟ್ರೇಷನ್ ಇಂದ ಮಾಡಿದ ಮಾರ್ಕ್ ಅದು. ಈ ಫೋಟೋ ತೆಗೆದಿದ್ದು ಯಾವಾಗ ಸರ್? ಅದು ಎಕ್ಸಾಮಿನೇಷನ್ ಮಾಡಿದ ದಿವಸನೇ, ಅದೇ ದಿವಸ ಎಕ್ಸಾಮಿನೇಷನ್. ಅದ ನಂತರ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಅವರನ್ನು ಪೇಪರ್ ಮೇಲೆ ನಿಲ್ಲಿಸಿ ನಾವು ಫೋಟೋ ಇದು ಎಕ್ಸಾಮಿನ್ ಮಾಡೋದು. ವೆನ್ ಸಂಬಡಿ ಇಸ್ ಹಿಸ್ಟ್ರಿ ಆಫ್ ಸೆಕ್ಷುವಲ್ ಅಸಾಲ್ಟ್ ಇದ್ರೆ ಬಟ್ಟೆ ನಾನ್ ಬಿಚ್ಚಿದಲ್ಲ, ಅವ್ರು ಬಿಚ್ಚಿದ್ರು. ನಾವು ಅವ್ರ ಬಟ್ಟೆ ಬಿಚ್ಚುದಿಲ್ಲ, ಅವರೇ ಬಿಚ್ಚಬೇಕು. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು 1-2 ದಿವಸ ನಂತರ ಬಂದ ಕೇಸ್. ಸ್ನಾನ ಮಾಡಿದ್ಯಾ? ಮಾಡಿದ್ದೇನೆ. ಅದು ಮಾಡಿದ್ಯಾ? ಎಲ್ಲ ಎವ್ರಿಥಿಂಗ್. ಹಿ ಹಸ್ ಟೋಲ್ಡ್ ಎವ್ರಿ ಹಿಸ್ಟ್ರಿ, ಇನ್ಸಿಡೆಂಟ್, ನೆರೇಟಿವ್
ಎ ಟು ಝೆಡ್ ನಮ್ಗೆ ಹೇಳಿದ್ದಾರೆ. ಬಿಕಾಸ್ ವಿ ಹ್ಯಾಡ್ ಎ ವೆರಿ ಗುಡ್ ರ್ಯಾಪೋ. ರೈಟ್. ನಾವು ಕೈ ಮೇಲಿರುವ ಮಾರ್ಕ್ಗೆ ಸೌಜನ್ಯ ಕೇಸ್ಗೆ ಸಂಬಂಧ ನೇರವಾಗಿಲ್ಲದೆ ಹೋದ್ರು ಕೂಡ ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬೇಕು? ಇದು ಓಲ್ಡ್ ಕೇಸ್, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ಸ್ ಅ ಓಲ್ಡ್ ಕೇಸ್. ಇದರಲ್ಲಿ ಅಂದ್ರೆ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಅಂತ ಇರ್ಬೋದು. ದಿಸ್ ಸಜೆಸ್ಟ್ ದಟ್ ಅವರು ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಮೆಂಟಲಿ ಡಿಸ್ಟರ್ಬ್, ಫ್ರಸ್ಟ್ರೇಷನ್. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ರೇಡಿಯಲ್ ಇದರಲ್ಲಿ ಮಾಡಿಲ್ಲ, ಅವ್ರು ಮಾಡಿದ್ದು ಫೋರಮ್ ಅಲ್ಲಿ ಸಿಂಪತಿ ಗೇನ್ ಮಾಡ್ಲಿಕ್ಕೆ ಏನೋದಕ್ಕಿರ್ಬೋದು. ಬಟ್ ಇಟ್ ಶೋಸ್ ದಟ್ ಹಿ ಇಸ್ ಡಿಸ್ಟರ್ಬ್. ಸರಿ, ಸಂತೋಷ್ ರಾವ್ ಬರ್ತಾರೆ, ನೀವು ಅವ್ರ ಜೊತೆಯಲ್ಲಿ ರ್ಯಾಪೋ ಬಿಲ್ಡ್ ಮಾಡ್ಕೊಳ್ತೀರಿ. ನಂತರದಲ್ಲಿ ನಿಮ್ಮ ಆಕ್ಚುಯಲ್ ಮೆಡಿಕಲ್ ಎಕ್ಸಾಮಿನೇಷನ್, ವೈದ್ಯಕೀಯ ತಪಾಸಣೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಮುಂಚೆ ಆತ ಹೇಳ್ಕೊಂಡ ಘಟನೆಗಳು, ನೀವು ಹೇಳಿದ್ರಿ ಎಲ್ಲವನ್ನ ಕೂಡ ಆತ ವಿವರಿಸ್ತಾ ಹೋದ ಅಂತ ಹೇಳಿ, ಎಷ್ಟು ಹೇಳಬಹುದು ವೀಕ್ಷಕರಿಗೆ? ಅದು ಇಟ್ಸ್ ಅ ಕಾನ್ಫಿಡೆನ್ಶಿಯಲಿಟಿ ಬಿಟ್ವೀನ್ ಪೇಷಂಟ್ ಅಂಡ್ ಡಾಕ್ಟರ್. ಅದನ್ನ ನಾನು ಇಲ್ಲಿ ಓಪನ್ ಆಗಿ ರಿವೀಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದು ಕೋರ್ಟ್ ಅಲ್ಲಿ ರಿವೀಲ್ ಮಾಡಬಹುದು. ಕೋರ್ಟ್ ಅಲ್ಲಿ ನನ್ನ ನಂತರ ಯಾರು ಕೇಳಲೇ ಇಲ್ಲ. ಆತ ಒಪ್ಕೊಂಡಿದ್ನ ಇಲ್ವಾ? ಸೌಜನ್ಯ ಮೇಲೆ ಮಾಡಿದ ಅಸಾಲ್ಟ್ ಅನ್ನ ಒಪ್ಪಿದ್ನ ಇಲ್ಲ? ಅದನ್ನ ಹೇಳ್ಬೋದು, ಒಪ್ಕೊಂಡಿದ್ದ. ಎ ಟು ಝೆಡ್ ನೆರೇಟಿವ್ ಹಿ ಹ್ಯಾಸ್ ಟೋಲ್ಡ್ ಮೀ. ನಾನು ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ, ಅವನು ಒಪ್ಕೊಂಡಿದ್ದ. ಅವ್ರು ಏನೆಲ್ಲ ಹೇಳಿದ ನಾನು ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ. ಸರಿ.